ಇನ್ನೊಂದು ಕಡೆಯಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಕಂಡು ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಭಿನ್ನಮತದ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆಯಲ್ಲಿ ಬಂಡಾಯದ ಬಿಸಿ ತಟ್ಟಬಹುದಾ ಎನ್ನುವಂತ ಲೆಕ್ಕಾಚಾರ. ಈ ಕುರಿತಂತೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಂಡಾಯ ಬಗೆಹರಿಯೋ ಸಂಪೂರ್ಣ ವಿಶ್ವಾಸ ನನಗಿದೆ. ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಚುನಾವಣೆ ಬಂದಾಗ ಆಸೆಗೆ ಎಲ್ಲರೂ ಕೂಡ ಟಿಕೆಟ್ ಅನ್ನ ಕೇಳ್ತಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೇವೆ ಅಂತೇಳಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಸಿಎಂ ಜೊತೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಬರ್ತಾರೆ. ನಾಮಪತ್ರದ ಬಳಿಕ ಕೇರಳಕ್ಕೆ ಹೋಗ್ತಾರೆ ಹೀಗಂತ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂಡಾಯದ ಬಿಸಿ ಕಂಡು ಬರ್ತಾ ಇದೆ. ಒಂದ್ ಕಡೆಯಲ್ಲಿ ಮುಸ್ಲಿಂ ಸಮುದಾಯದವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇತ್ತ ಮುಂದಿನ ಲೆಕ್ಕಾಚಾರಗಳನ್ನ ನೋಡ್ತಾ ಹೋಗೋದಾದ್ರೆ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ, ಈ ಎಲ್ಲ ಭಿನ್ನಮತ ಬಂಡಾಯವನ್ನ ನಾವು ಶಮನ ಮಾಡ್ತೀವಿ ಅಂತ. ಎಲೆಕ್ಷನ್ ಬಂದ ಮತ್ತೆ ಎಲ್ಲರಿಗೂ ಆಸೆ ಇರ್ತತಿ. ಎಲ್ಲರೂ ನಾನು ಎಮ್.ಎಲ್.ಎ ಆಗ್ಬೇಕು, ನಾನು ಶಾಸಕರಾಗಬೇಕು ಅಂತ ಎಲ್ಲರೂ ಇರ್ತಲ್ಲ. ಆ ನಿಟ್ಟಿನಾಗ ಕೇಳ್ಯಾರ. ಕೇಳಿ ತಪ್ಪೇನೈತಿ? ಒಂದು ಟಿಕೆಟ್ ಅಪ್ಪ. ಈಗ ನನಗೂ ಕೇಳಿದ್ರು, ನೀವು ಇಟ್ ಲೆಫ್ಟ್ ಟು ದಿ ಹೈಕಮಾಂಡ್ ಅಂದೆ. ಕೊಡ್ರಿ, ಇಲ್ಲ ಅಂದ್ರೆ ವಾಪಸ್ ತಕ್ಕಣ ಕೇಳ್ರಿ, ತಕ್ಕಣ ಅಂದೆ. ಅದ ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ನಾವು ನಿರ್ಧಾರ ಬರ್ತೀವಿ ಅಂತ ಹೇಳಿದ್ರು. ಅವರು ಕೇರಳಕ್ಕೆ ನಾವು ಹೋಗ್ಬೇಕು ಅಂದ್ರು. ಕೇರಳಕ್ಕೆ ಹೋಗ್ಬೇಕು, ಮುಖ್ಯಮಂತ್ರಿಗಳು ಬರ್ಲಿಕ್ಕೆ ಕೇಳಿದ್ರು. ನಾನು ಹೇಳಿದೆ, ಆಯ್ತು ಕೇರಳದಾಗ ಕರೆದಾರ ಅದನ್ನ ನೋಡ್ಕೊಂಡು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಎಲೆಕ್ಷನ್ ಬಂದ ಮತ್ತೆ ಎಲ್ಲರಿಗ ಮಾಹಿತಿ ಕೊಡ್ತಾರೆ ದಾವಣಗೆರೆಯ ಪ್ರತಿನಿಧಿ ಮಧು ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧು ನಾಗರಾಜ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಇತ್ತ ಮುಸ್ಲಿಂ ಸಮುದಾಯದವರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಬಂಡಾಯ ಅಥವಾ ಭಿನ್ನಮತ ಕಂಡು ಬಂದಿದ್ದೇ ಆದಲ್ಲಿ ಇದನ್ನ ಎಸ್ ಮಲ್ಲಿಕಾರ್ಜುನ್ ಅವರು ಯಾವ ರೀತಿಯಾಗಿ ಶಮನ ಮಾಡಬಹುದು? ಸಂಪತ್, ಪ್ರಮುಖವಾಗಿ ಈಗಾಗಲೇ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಅಧಿಕೃತವಾಗಿ ಒಂದು ನಾಮಪತ್ರ ಸಲ್ಲಿಕೆಗೆ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಒಂದೇನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾದಿಕ್ ಪೈಲಾನ್ ಅವರು ಇವತ್ತು ಕೂಡ ಮೆರವಣಿಗೆ ಮೂಲಕ ನಾನು ಕೂಡ ನಾಮಪತ್ರ ಸಲ್ಲಿಸ್ತೀನಿ, ಅದ್ರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ನಾನು ನಾಮಪತ್ರವನ್ನ ವಾಪಸ್ ಪಡೆಯೋದಿಲ್ಲ ಅಂತೇಳಿ ಒಂದು ಘಂಟಾಘೋಷವಾಗಿ ಹೇಳಿಕೆ ನೀಡಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ವರಿಷ್ಠರಿಗೆ ಮತ್ತು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಒಂದು ತಲೆಬಿಸಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ನೇರವಾಗಿ ಬೀಳ್ತಿರ್ತಕ್ಕಂಥದ್ದು. ಹೀಗಾಗಿ ಸಾದಿಕ್ ಪೈಲ್ವಾನ್ ಆದಲ್ಲಿ ಕಾಂಗ್ರೆಸ್ಗೆ ನೇರ ಹೊಡೆತ ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲಾ ನಾಯಕರನ್ನ ಕರೆದು ನಾನು ಮಾತಾಡ್ತೀನಿ. ಸಾದಿಕ್ ಪೈಲ್ವಾನ್ ಅವರು ಕೂಡ ಕರೆ ಮಾಡಿದ್ದೆ, ಅವ್ರು ಸ್ವೀಕರಿಸಿಲ್ಲ. ಇವತ್ತು ನಾಮಿನೇಷನ್ ಬಳಿಕ ಅವ್ರನ್ನ ಕರೆದು ಮಾತಾಡ್ತೀನಿ ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸಾದಿಕ್ ಪೈಲ್ವಾನ್ ಈ ಹಿಂದಿನ ಕೂಡ ಶಾಮರಾವ್ ಶಂಕರಪ್ಪನವರ ಆಪ್ತ ಆಗಿರ್ತಕ್ಕಂಥದ್ದು, ಅವರ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥದ್ದು. ಹೀಗಾಗಿ ಎಸ್ ಮಲ್ಲಿಕಾರ್ಜುನ್ ಮತ್ತು ವರಿಷ್ಠರ ತೀರ್ಮಾನಕ್ಕೆ ಕೊನೆಯಲ್ಲಿ ನಾಮಿನೇಷನ್ ವಾಪಸ್ ಪಡಿಬಹುದು ಅಂತೇಳಿ ಒಂದು ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಯಾಕಂದ್ರೆ ಅವ್ರ ಜೊತೆಯಲ್ಲಿ ಅವ್ರ ಒಡನಾಟ ಇರೋದ್ರಿಂದ ಕೊನೆಯಲ್ಲಿ ಅವರು ನಾಮಪತ್ರ ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಕಾಂಗ್ರೆಸ್ಗೆ ಇದು ಕೂಡ ಒಂದು ಪ್ಲಸ್ ಆಗೋ ಸಾಧ್ಯತೆ ಇದೆ. ನಾಮಪತ್ರ ವಾಪಸ್ ಪಡೆದೇ ಇದ್ದಲ್ಲಿ ಇದು ನೇರವಾಗಿ ಕಾಂಗ್ರೆಸ್ಗೆ ಒಂದು ಹೊಡೆತ ಬಿದ್ದು ಮತ್ತು ಬಿಜೆಪಿಗೆ ಒಂದು ವರದಾನವಾಗುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 70,000 ಮುಸ್ಲಿಂ ಮತದಾರರಿದ್ದಾರೆ. ಹೀಗಾಗಿ ಏನು ಬಂಡಾಯ ಕಾಂಗ್ರೆಸ್ ನಿಂತಿದ್ದಾಗಲಿ ಒಂದು 20,000-30,000 ಮತಗಳು ಒಂದು ಚೆದರಿದ್ರೆ ಇದು ಕಾಂಗ್ರೆಸ್ಗೆ ಸೋಲಿನ ಭೀತಿ ಕೂಡ ಉಂಟಾಗುತ್ತೆ ಅಂತೇಳಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇವತ್ತು ಎರಡು ನಾಮಪತ್ರ ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರು ಕೂಡ ಮೆರವಣಿಗೆ ಮೂಲಕ ಒಂದು ನಾಮಪತ್ರ ಸಲ್ಲಿಕೆಗೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. 9 ಗಂಟೆಗೆ ಏನು ಸಮರ್ಥ ಅವರು ಒಂದು ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಳಿಕ 11 ಗಂಟೆಗೆ ಒಂದು ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಅವರಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಜೊತೆಗೆ ಜಮೀರ್ ಅಹಮದ್ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ ಅಂತೇಳಿ ಮಾಹಿತಿ ಕೂಡ ಲಭ್ಯ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಪ್ಪ ಅವರು ಕೂಡ ಒಂದು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅವರು ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಒಂದು ಭಾಗವಹಿಸಿ ಒಂದು ಶಕ್ತಿ ತುಂಬುವ ಗೋಜಿಗೆ ಹೋಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ದಾವಣಗೆರೆಯಲ್ಲಿ ಎರಡು ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ರು ಕೂಡ ಒಂದು ಭರ್ಜರಿ ಮೆರವಣಿಗೆ ರೋಡ್ ಶೋ ಮೂಲಕ ಒಂದು ನಾಮಪತ್ರ ಸಲ್ಲಿಕೆಗೆ ಈಗಾಗಲೇ ಸಿದ್ಧತೆ ಕೂಡ ಮಾಡಿರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ಮಧು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.